ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಮೇನ್ ಟೈಲರಿಂಗ್ ಟಿಪ್ಸ್ ಹೇಳ್ತೇನೆ, ಎಲ್ರಿಗೂ ಯೂಸ್ ಆಗುವಂಥದ್ದು ಟೈಲರ್ಗೆ. ಈಗ ನೋಡಿ, ನೂಲು ನಾವು ಚೇಂಜ್ ಮಾಡಬೇಕಾಗ್ತದೆ, ಯಾಕಂದರೆ ಬೇರೆ ಬೇರೆ ಕಲರ್ದು ಬಟ್ಟೆ ನಾವು ಸ್ಟಿಚ್ ಮಾಡುವಾಗ ನೂಲು ಚೇಂಜ್ ಮಾಡಬೇಕಾಗ್ತದೆ. ಅದು ಪೂರ ತೆಗೆದು ಪುನಃ ಸ್ಟಾರ್ಟಿಂಗಿಂದೆಲ್ಲ ಹಾಕ್ತಾ ಬಂದರೆ ಟೈಮ್ ತೊಗೊಳ್ತದಲ್ವ. ಅದಕ್ಕೆ ಟೈಮ್ ಸೇವ್ ಆಗಲಿಕ್ಕೆ ನಾನು ಈಸಿ ಮೆಥಡ್ ಹೇಳ್ತೇನೆ. ನಾವೇನು ಮಾಡಬೇಕಂದ್ರೆ, ಈಗ ಆಲ್ರೆಡಿ ನಾನು ಬ್ಲ್ಯಾಕ್ ಕಲರ್ ಮಟೀರಿಯಲ್ಲು ಸ್ಟಿಚ್ ಮಾಡಿ ಆಯಿತು. ಈಗ ನಾನು ಮತ್ತೊಂದು ಕಲರ್ ಲೈಟ್ ಕಲರಲ್ಲಿ ಸ್ಟಿಚ್ ಮಾಡಲಿಕ್ಕೆ ಉಂಟು. ಇದು ಸ್ಕೈ ಬ್ಲೂ ಕಲರ್. ನೋಡಿ, ನಾನು ಫಸ್ಟ್ ಕೆಳಗಿದು ಬಾಬಿನ್ ಕೇಸ್ ತೆಕ್ಕೊಳ್ತೇನೆ. ಬಾಬಿನ್ ಕೇಸಲ್ಲಿರುವಂಥದ್ದು ಬ್ಲ್ಯಾಕ್ ಉಂಟಲ್ವ, ಬ್ಲ್ಯಾಕ್ ಥ್ರೆಡ್, ಅದನ್ನು ಕೂಡ ತೆಗೆದಿಟ್ಕೊಳ್ತೇನೆ. ಮತ್ತು ಈಗ ನಾನು ಈ ಕಲರಲ್ಲಿ ಸ್ಟಿಚ್ ಮಾಡ್ತೇನಲ್ವಾ, ಈ ಕಲರ್ ಬಟ್ಟೆ ಸ್ಟಿಚ್ ಮಾಡುವಾಗ ಇದನ್ನು ಹಾಕ್ತೇನೆ. ನೋಡಿ, ಈ ಥರ ಹಾಕಬೇಕು. ಈ ಥರ ನೋಡಿ, ನಾವು ಎಳೆದ್ರೆ ಹೀಗೆ ಬರಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕು ಅದು, ಈ ಥರ ಹಿಡ್ಕೊಂಡಾಗ. ನೋಡಿ, ಈ ಥರ ಹಾಕಿ ನಾನು ಬಾಬಿನ್ ಕೇಸ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಕೂಡ ತೋರಿಸ್ತೇನೆ. ಈಗ ನೋಡಿ, ಇದು ಏನು ಗೊತ್ತಾ, ಇದು ಪ್ಲೇಟ್ 2 ಟೈಪಲ್ಲಿ ಇರ್ತದೆ. ನಂದು ಈ ಟೈಪಲ್ಲಿ ಬಂದಿದೆ, ಮತ್ತೊಂದು ಲೆಫ್ಟ್ ಸೈಡ್ ಸರಿಸುವಂಥದ್ದು ಕೂಡ ಬರ್ತದೆ. 2 ಮಾಡೆಲ್ ಉಂಟು ಮಿಷಿನಲ್ಲಿ. ಅದು ಹೇಗುಂಟು ಹಾಗೆ ಯೂಸ್ ಮಾಡಿದರೆ ಆಯಿತು. ನೋಡಿ, ಈ ಥರ ಇದು ಮೇಲ್ಗಡೆ ಬರೋ ಹಾಗೆ ಇಟ್ಕೊಳ್ಬೇಕು ನಾವು. ಇದು ನೋಡಿ, ನಾನಿಲ್ಲಿ ಇದು ಮಾಡಿದೆ ಅಲ್ವಾ, ಇದು ಹೀಗೆ ಮಾಡಿದಾಗ ಅದು ಟಕ್ ಅಂತ ಸೌಂಡ್ ಬರ್ತದೆ. ನೋಡಿ, ಇದನ್ನು ಹೀಗೆ ಮಾಡಬೇಕು ಒಳಗೆ ಇನ್ಸರ್ಟ್ ಮಾಡುವಾಗ. ಅದು ಗಟ್ಟಿ ಕುತ್ಕೊಳ್ತದೆ ಮಾತ್ರ, ಅದು ಬೀಳುವುದಿಲ್ಲ. ಅದು ಲಾಕ್ ಆಗ್ತದೆ, ಟಕ್ ಅಂತ ಸೌಂಡ್ ಬರ್ತದೆ, ಲಾಕ್ ಆಗ್ತದೆ. ಇಲ್ಲ ನಾವು ಹಾಗೆ ಲೂಸ್ ಇಟ್ಟರುಂಟಲ್ಲ, ಕೆಳಗೆ ಬೀಳ್ತದೆ, ಒಂದು ಸೂಜಿ ಕಟ್ಟಾಗ್ತದೆ, ಏನಾದರೂ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಜಾಗ್ರತೆಯಲ್ಲಿ ಇದು ಮಾಡಬೇಕು. ಈಗ ನೋಡಿ, ನಾನು ಇದು ದಾರವನ್ನು ಇಷ್ಟುದ್ದ ದಾರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸುಮಾರು 1 ಗೇಣಷ್ಟು ದಾರ ಬಿಟ್ಟು ಕಟ್ ಮಾಡಿ ತೆಗೆದಿಟ್ಟೆ. ನಾನು ಈ ಕಲರಿಗೆ ಹಾಕಬೇಕು, ಹೌದಾ. ಈ ಕಲರ್ ಹಾಕಬೇಕಂದಾಗ ಇಲ್ಲಿ ಮೇಲ್ಗಡೆ ಈ ದಾರನ ಇಟ್ಕೊಳ್ಳೋದು, ಆಯಿತಾ. ನಾನಿದು ಆ್ಯಕ್ಚುಲಿ ವಿಡಿಯೋ ಸ್ಲೋ ತೋರಿಸ್ತಾ ಇದ್ದೇನೆ, ನಿಮಗೆ ನಿಧಾನ ಅನ್ನಿಸ್ಬೋದು, ಯಾಕಂದ್ರೆ ನಾವು ವರ್ಕ್ ಮಾಡುವಾಗ ಇದು ತುಂಬ ಫಾಸ್ಟ್ ಆಗ್ತದೆ. ನೋಡಿ, ಇದು ಆಲ್ರೆಡಿ ಇದು ಕೆಳಗೆವರೆಗೂ ಉಂಟು, ನೀಡ್ಲಲ್ಲಿ ಕೂಡ ಹಾಗೆ ಉಂಟು, ತೆಗಿಬಾರ್ದು ನೂಲನ್ನು. ಇದು ಮೇಲ್ಗಡೆ ನಾವು ಕಟ್ ಮಾಡಿರ್ತೇವಲ್ಲ ನೂಲಿಂದ, ಅದು ನೋಡಿ, ಅದು ಕಟ್ ಮಾಡಿರ್ತೇವಲ್ಲ ಆ ದಾರ ಮತ್ತು ಈ ದಾರವನ್ನು ಒಂದಿಷ್ಟು ಉದ್ದ, ಜಸ್ಟ್ 1 ಇಂಚ್ 2 ಇಂಚಷ್ಟು ಉದ್ದದಲ್ಲಿ ಜಸ್ಟ್ 1 ಗಂಟೆ ಹಾಕ್ಕೊಳ್ಬೇಕು. ಈ ಥರ ನೋಡಿ, ಎರಡೂ ಸೇರಿ ಈ ಥರ ಗಂಟು ಹಾಕ್ಕೊಳ್ಬೇಕು, ಟೈಟ್ ಮಾಡಿ ಗಂಟು ಹಾಕ್ಕೊಳ್ಬೇಕು. ಮತ್ತು ನೋಡಿ, ಇದು ನೋಡಿ ಜಾಯಿಂಟ್ ಆಯ್ತಲ್ವ, ಗಂಟು ಹಾಕಿದಾಗ ಈಚೆ ಎಕ್ಸೆಸ್ ಉಳಿತದಲ್ವ, 1 ಅಥವಾ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಗಂಟು ಹಾಕಬೇಕಂತ ಹೇಳಿದೆ ಅಲ್ವಾ, ಅದು ಎಕ್ಸೆಸ್ ಇದ್ದದನ್ನು ಕಟ್ ಮಾಡಬೇಕು. ಕಟ್ ಮಾಡೋದು ಎಲ್ಲಿ ಅಂದರೆ, ಇದು ನಾವು ಗಂಟು ಹಾಕಿರ್ತೇವೆ ನೋಡಿ, ಅದರ ಪಕ್ಕದಲ್ಲಿ ಕಟ್ ಮಾಡಬೇಕು. ಗಂಟು ಕಟ್ಟಾಗಬಾರ್ದು, ಗಂಟು ಕಟ್ಟಾದರೆ ಎರಡು ಬಿಟ್ಕೊಳ್ತದೆ. ಗಂಟು ಪಕ್ಕದಲ್ಲಿ ಕಟ್ ಮಾಡಬೇಕು, ಆಯಿತಾ. ಗಂಟು ಪಕ್ಕದಲ್ಲಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ, ಆಯಿತಾ. ಈಗ 2 ಜಾಯಿಂಟ್ ಆಯಿತು ನೋಡಿ, 2 ಜಾಯಿಂಟ್ ಆಯ್ತು ಈಗ, ಹೌದಾ. ಅದಕ್ಕೆ ನಾನು ಒಂದು ಲೈಟ್ ಒಂದು ಡಾರ್ಕ್ ಕಲರಲ್ಲಿ ನಿಮಗೆ ತೋರಿಸ್ತಾ ಇರೋದು. ಈಗ ನೋಡಿ, ಇದು ಮೇಲಿಂದ ಇಲ್ಲಿ ನೋಡಿ, ಇಲ್ಲಿ ಸೂಜಿ ಉಂಟಲ್ಲ, ಸೂಜಿಯಲ್ಲಿ ದಾರ ಉಂಟಲ್ಲ, ಕಪ್ಪು ದಾರ, ಅದನ್ನು ಎಳಿತಾ ಬರಬೇಕು ನಾವು. ಅದನ್ನು ಎಳಿತಾ ಬಂದರೆ ಅದು ಮೇಲಿಂದ ಹೀಗೆ ಮೂವ್ ಆಗ್ತಾ ಬರ್ತದೆ. ನೋಡಿ, ಅದನ್ನು ಎಳಿತಾ ಬಂದರೆ ನಾನು ಮೇಲ್ಗಡೆ ತೋರಿಸ್ತೇನೆ. ಈಗ ನೋಡಿ, ಈಗ ನಾನು ಕೆಳಗೆ ಎಳಿತಾ ಇದ್ದೇನಲ್ವಾ, ಕೆಳಗೆ ಎಳಿತಾ ಇದ್ದೇನೆ, ಮೇಲೆ ನೋಡಿ ಇದು ಮೂವ್ ಆಗ್ತಾ ಉಂಟು, ಹೌದಾ. ಇದು ಲೈಟ್ ಕಲರ್ ದಾರ ಉಂಟಲ್ವಾ, ಸ್ಕೈ ಬ್ಲೂ ಕಲರ್, ಇದು ಮೂವ್ ಆಗ್ತಾ ಉಂಟು. ಈ ಥರ ನಾನು ಕೆಳಗೆ ಹೇಗೆ ಎಳಿತೇನೆ, ಇದು ಮೇಲ್ಗಡೆಯಿಂದ ಅದೇ ಥರ ಮೂವ್ ಆಗ್ತಾ ಬರ್ತದೆ. ನಾವು ಹೇಗೆ ದಾರ ತಗೊಂಡಿರ್ತೀವಿ ಅದೇ ಪ್ರೊಸೆಸ್. ಇದು ಆ್ಯಕ್ಚುಲಿ ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ಆಗ್ತದೆ, ಬಿಟ್ಟರೆ ಟೈಮ್ ತಗೊಳ್ಳೋದಿಲ್ಲ. ಇದು ನೋಡಿ, ಈಗ ಆದ ನಂತರ ಎಳಿಬೇಕಲ್ವಾ, ಆ ದಾರ ಹತ್ತಿರ ಬಂದಾಗ ನಾವು ಈ ಥರ ಮಾಡಬೇಕು. ನಾನು ವಿಡಿಯೋಲಿ ಹೇಗೆ ತೋರಿಸ್ತಾ ಇದ್ದೇನೆ, ಈ ಥರ ಆಚೆ ಈಚೆ ಮಾಡಬೇಕು. ಅದು ನೀಡ್ಲುಂಟಲ್ವಾ, ನೀಡ್ಲಿದ್ದು ಹೋಲ್ ಹತ್ರ ನಾವು ಈಚೆ ಈಚೆ ಮಾಡಿ ಪ್ರೆಷರಲ್ಲಿ ಎಳೆದಾಗ ಬಂದುಬಿಡ್ತದೆ ಕೂಡಲೇ. ನೋಡಿ ನೋಡಿ, ಹೀಗೆ ಮಾಡಿ ಹೀಗೆ ಒಮ್ಮೆ ಎಳೆದ್ರೆ ರೈಟ್ ಸೈಡಿಂದ ಕೂಡಲೇ ಬರ್ತದೆ ಅದು. ನೋಡಿ, ನಾಟ್ ಸಮೇತ ಬರ್ತದೆ, ನಾವು ಸಣ್ಣ ನಾಟ್ ಹಾಕಿರ್ತೇವಲ್ಲ, ನಾಟ್ ಸಮೇತ ಬಂತು, ಹೌದಾ. ನೋಡಿ, ಹೀಗೆ ಬಂದ ನಂತರ ಒಂದು ಸ್ವಲ್ಪ ದಾರ ಎಳ್ಕೊಳ್ಬೇಕು ನಾವು, ಆಯಿತಾ. ಜಸ್ಟ್ ಒಂದು ಸಾಧಾರಣ 1 ಗೇಣಷ್ಟು ದಾರ ಎಳ್ಕೊಳ್ಬೇಕು. ಮತ್ತು ಅದು ಬ್ಲ್ಯಾಕ್ ದಾರ ಉಂಟಲ್ಲ, ಬ್ಲ್ಯಾಕ್ ಕಲರ್ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು. ಆ ಗಂಟ ಹತ್ರ ಇರುವಂಥದ್ದು ಕಟ್ ಮಾಡಿ ತೆಗೆದ್ರೆ ಆಯಿತು. ಮತ್ತು ಈಗ ಏನು ಗೊತ್ತಾ, ಈಗ ನಾವು ಇದನ್ನು ಕೆಳಗೆ ಬಾಬಿನ್ ದಾರ ತೊಗೊಳ್ಬೇಕು. ಸ್ಟಿಚ್ ಮಾಡೋ ಮೊದಲು ಕೆಳಗೆ ಬಾಬಿನಲ್ಲಿ ಇದೇ ಕಲರ್ ಮ್ಯಾಚಿಂಗ್ ದಾರ ಹಾಕಿರ್ತೇವಲ್ಲ, ಅದನ್ನು ತೆಗೆಯೋದು ಹೇಗಂದರೆ, ಇದು ನೋಡಿ, ಈ ವೀಲನ್ನು ನಮ್ಮ ಕಡೆ ತಿರುಗಿಸಬೇಕು. ಜಸ್ಟ್ ಒಂದು 3-4 ಟೈಮ್ಸ್. ನಾವಿದು ಈಚೆ ತಿರುಗಿಸುವಾಗ ಉಂಟಲ್ಲ, ನೀಡ್ಲು ಕೆಳಗೆ ಮೇಲೆ ಮೂವ್ ಆಗ್ತದೆ. ಈಗ ನಾನು ನೀಡ್ಲ ಹತ್ರ ತೋರಿಸ್ತೇನೆ ನೋಡಿ, ನೀಡ್ಲು ಕೆಳಗೆ ಮೇಲೆ ಮೂವ್ ಆಗ್ತದೆ. ಈಗ ತೋರಿಸ್ತೇನೆ ನೋಡಿ, ಇದು ಕೆಳಗೆ ಮೇಲೆ ಮೂವ್ ಆಗ್ತದಲ್ವಾ, ಅದು ಕೆಳಗೆ ಹೋಗಿ ಮೇಲೆ ಬರುವಾಗ ಉಂಟಲ್ಲ, ಬಾಬಿನ್ ಕೇಸಲ್ಲಿ ನಾವು ಬಾಬಿನ್ ಹಾಕಿರ್ತೇವಲ್ಲ, ಅದರಿಂದ ಆ ನೂಲು ಸಹ ಬರ್ತದೆ ಮೇಲ್ಗಡೆ. ಇಲ್ಲಿ ನೋಡಿ, ಅಲ್ಲೊಂದು ಹೋಲ್ ಉಂಟು, ಸೂಜಿ ಒಳಗೆ ಹೋಗುವಂಥ ಹೋಲ್ ಉಂಟಲ್ವಾ, ಅಲ್ಲಿಂದ ಈಗ ಬಂತು ನೋಡಿ, ಬಾಬಿನಲ್ಲಿರೋ ಥ್ರೆಡ್ ಬಂತು ಹೊರಗೆ. ನಾವು ಕೈಯಿಂದ ಹೀಗೆ ಎಳಿಬೇಕು. ಮತ್ತು ಮೇಲೆ ನೀಡ್ಲಲ್ಲಿರೋ ಥ್ರೆಡ್ಡನ್ನು ಮತ್ತು ಈ ಬಾಬಿನಿಂದ ಬಂದ ಥ್ರೆಡ್ಡನ್ನು ಸೇರಿಸಿ ಈ ಫುಟ್ ಪ್ರೆಷರ್ ಉಂಟಲ್ವಾ, ಪ್ರೆಷರ್ ಫುಟ್ ಉಂಟಲ್ವ, ಅದ್ರ ಮಧ್ಯದಿಂದ ತಗೊಂಡು ಹಿಂಬದಿ ಮಾಡಿ ಇನ್ನೂ ಸ್ಟಿಚ್ ಮಾಡಲಿಕ್ಕೆ ಶುರು ಮಾಡೋದು.
ಇನ್ನು ಹೀಗೆ ತುಂಬ ಟಿಪ್ಸ್ ಎಲ್ಲ ನಾನು ಟೈಲರಿಂಗ್ ಟಿಪ್ಸಿದು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೇನೆ, ನೋಡ್ತಾ ಇರಿ ನೀವು. ಮತ್ತು ಬೇರೆ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ, ಪ್ಲೇ ಲಿಸ್ಟಲ್ಲೆಲ್ಲ ಉಂಟು, ಸಪ್ರೇಟಾಗಿ ನಾನು ಇದು ಮಾಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.